ನಮಸ್ಕಾರ ಮೇಡಮ್. ಸತ್ ಸಾಹೇಬ್. ನಿಮ್ಮ ಹೆಸರೇನು? ಪಿಂಕಿ ದಾಸಿ. ತಾವು ಎಲ್ಲಿಂದ ಬಂದಿದ್ದೀರಾ? ದಿಲ್ಲಿ ಮಂಗೋಲ್ಪುರಿಯಿಂದ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ಪಡೆದುಕೊಂಡ್ರಿ? ಡಿಸೆಂಬರ್ 27, 2000ಕ್ಕೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆಯುವ ಮೊದಲು ತಾವು ಯಾವುದಾದ್ರೂ ಭಕ್ತಿ ಸಾಧನೆ ಮಾಡ್ತಿದ್ರೇನು? ನಾವು ಭಕ್ತಿ ಏನೂ ಮಾಡ್ತಾ ಇರಲಿಲ್ಲ, ಆದ್ರೆ ಶ್ರದ್ಧೆ ಇತ್ತು. ಅಂದ್ರೆ ದುರ್ಗಾದೇವಿಯಲ್ಲಿ, ಶಿವನಲ್ಲಿ ಮತ್ತೆ ನಮ್ಮ ಗೋಗಜಿಯಲ್ಲಿ. ಆ ಗೋಗರಲ್ಲಿ ಇಷ್ಟು ಶ್ರದ್ಧೆ ಇತ್ತು. ಆ ಮೂವರಲ್ಲಿ ಕೇವಲ ಶ್ರದ್ಧೆ ಇತ್ತು, ಬೇರೇನೂ ಇರಲಿಲ್ಲ. ಮತ್ತೆ ಇನ್ನೇನ್ ಕಾರಣದಿಂದಾಗಿ ತಾವು ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಯಕ್ಕೆ ಬಂದ್ರಿ? ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಯಕ್ಕೆ ಬರಲು ಕಾರಣ ಏನಂದ್ರೆ, ನನಗೆ ಅಷ್ಟೊಂದು ಅತ್ಯಧಿಕ ಕಾಯಿಲೆಗಳಿತ್ತು. ಇವುಗಳನ್ನು ಒಂದೊಂದಾಗಿ ಹೇಳ್ತೀನಿ ಕೇಳಿ. ಇದರಲ್ಲೊಂದು ಅಂದ್ರೆ ತಲೆನೋವು 24 ಗಂಟೆಗಳು ಇರ್ತಿತ್ತು. ಮತ್ತೆ ಕಣ್ಣುಗಳು ಕಾಣಿಸೋದು ಪೂರ್ಣ ನಿಂತೋಯ್ತು. 25 ದಿನಗಳಂತೂ ನೆಗಡಿ ಇರ್ತಿತ್ತು. 4 ದಿನ ಆದ್ಮೇಲೆ ಸರಿ ಆಗ್ತಾ ಇತ್ತು. ತದನಂತರ ಎಲ್ಲ ನನ್ನ ಹಲ್ಲುಗಳು ಅಲ್ಲಾಡ್ತಾ ಇದ್ವು. ನನ್ನ ಒಸಡುಗಳು ಕೂಡ ಹಿಂದೆ ಮುಂದೆ ಆಗ್ತಾ ಇತ್ತು. ನನ್ನ ಎದೆಯಲ್ಲಿ ನೋವು ಇರ್ತಿತ್ತು. 2 ಕಾಲುಗಳಲ್ಲಿ ನೋವು ಇರ್ತಿತ್ತು. ತೊಡೆಯಲ್ಲಿ ಬಾವು ಮತ್ತು ಈ ಮೊಣಕಾಲುಗಳ ನರಗಳ ಸೆಳೆತ, ರಕ್ತ ಮೂಲವ್ಯಾಧಿ ಇತ್ತು. ಇಷ್ಟು ಭಯಾನಕವಾಗಿತ್ತೆಂದ್ರೆ ಬೆಳಗ್ಗೆ ಲ್ಯಾಟ್ರಿನ್ ಮಾಡಿದರೆ ಸಂಜೆ ತನಕ. ಇದಕ್ಕಾಗಿ ನಾನು ಊಟ ಮಾಡೋದನ್ನು ಕಡಿಮೆ ಮಾಡಿದೆ. ಇದರಿಂದ ಲ್ಯಾಟ್ರಿನ್ ಹೋಗುವುದು ಕಡಿಮೆ ಆಯಿತು. ಇದರಿಂದಾಗಿ ಮಲಬದ್ಧತೆ ಹೆಚ್ಚಾಯಿತು. ಮಲಬದ್ಧತೆಯಿಂದಾಗಿ ಹೆಚ್ಚು ನೋವು ಅನುಭವಿಸಬೇಕಾಯಿತು. ಬೆಳಗ್ಗೆಯಿಂದ ಸಂಜೆ ತನಕ 4 ಗಂಟೆವರೆಗೂ ನೋವಿರ್ತಿತ್ತು. ಮತ್ತೆ ನನಗೆ ತುರಿಕೆ ಕಾಯಿಲೆ ಇತ್ತು. ನನ್ನ ಅಪ್ಪನಿಗೂ ಈ ಕಾಯಿಲೆ ಇತ್ತು. ನನ್ನ ಚಿಕ್ಕಪ್ಪನಿಗೂ ಇತ್ತು, ದೊಡ್ಡಪ್ಪನಿಗೂ ಇತ್ತು, ಹಾಗೆ ನನಗೂ ಬಂತು. ಇಲ್ಲಿ ಗಜಕರ್ಣ ಇತ್ತು, ಇಷ್ಟು ದೊಡ್ಡದಾಗಿತ್ತು. ಆಮೇಲೆ ಮತ್ತು ತುರಿಕೆ ಬಹಳಷ್ಟು ಇತ್ತು. ಇಲ್ಲಿ ನೀರಿನ ಗುಳ್ಳೆಗಳು ಏಳ್ತಾ ಇದ್ವು, ಒಡಿತಾ ಇದ್ವು ಮತ್ತು ನನಗೆ ಬಹಳ ತೊಂದರೆ ಆಗ್ತಾ ಇತ್ತು. ಚಳಿಗಾಲದಲ್ಲಿ ಕೈಗಳು ಪೂರ್ತಿ ಒಣಗ್ತಾ ಇದ್ವು. ಮೇಡಮ್, ನಿಮಗೆ ಅನೇಕ ಕಾಯಿಲೆಗಳಿದ್ವು ಅಂತ ನಮ್ಗೆ ಹೇಳಿದ್ರಿ. ಮತ್ತೆ ನೀವು ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದ ಬಳಿಕ ತಮ್ಮ ಎಲ್ಲಾ ಕಾಯಿಲೆಗಳು ವಾಸಿಯಾಗಿದೆಯೇ? ನಾನು 27 ಡಿಸೆಂಬರ್ 2000ರಲ್ಲಿ ನಾಮದೀಕ್ಷೆ ಪಡೆದ ನಂತರ ನಾನು ಎದ್ರೆ ತಲೆನೋವು ಮಾಯ ಆಗಿತ್ತು. ಪುನಃ 2 ದಿನಗಳ ಬಳಿಕ ಕಣ್ಣು ದೃಷ್ಟಿ ಬಂತು. ಆಮೇಲೆ ಮತ್ತೆ 3ನೇದು ಈ ಬಾವು ಇದು ಬರುವುದು ಕೂಡ ಸರಿಯಾಯಿತು. ನರ ಸೆಳೆಯುವುದು ಕೂಡ ಬಂದಾಯಿತು. ಮೂಲವ್ಯಾಧಿ ಕೂಡ ಸಂಪೂರ್ಣವಾಗಿ ವಾಸಿಯಾಯಿತು. ಈ ರೋಗಗಳಂತೂ ಕಾಣದಂತೆ ಮಾಯ ಆಯಿತು. 2000ರಲ್ಲಿ 15 ಸೆಪ್ಟೆಂಬರ್ನಿಂದ 24 ಅಕ್ಟೋಬರ್ ತನಕ ನನ್ನದೊಂದು ಮಗುವಿನ ಗರ್ಭಪಾತ ಆಯಿತು. ಇದರಿಂದಾಗಿ ನಾನು ತುಂಬಾ ರಕ್ತ ಕಳೆದುಕೊಂಡೆ. ದೀಪಾವಳಿಯಂದು 4 ಗಂಟೆಗೆ ರಕ್ತವು ಹೇಗೆ ಹೋಗ್ತಿತ್ತು ಅಂದ್ರೆ ಪೈಪಲ್ಲಿ ನೀರು ಹರಿತಾ ಇರಂಗೆ. ಸಂಜೆ 7 ಗಂಟೆ ಆಯಿತು. ನನ್ನ ತಾಯಿ ನಾಮದೀಕ್ಷೆ ಪಡೆದಿದ್ದಳು. 1999ರಲ್ಲಿ ಸ್ವೀಕರಿಸಿದ್ರು. ಆಗ ಬೇಸರಗೊಂಡು ನನ್ನ ತಾಯಿ ಗುರುವಿನಲ್ಲಿ ಪ್ರಾರ್ಥಿಸಿದ್ಲು, ಇವಳನ್ನು ಸರಿಪಡಿಸು, ಇಲ್ಲ ಅಂದ್ರೆ ನಾನು ನಿಮ್ಮ ಜ್ಯೋತಿಯನ್ನು ಬೆಳಗುವುದಿಲ್ಲ ಅಂತ. ಇಷ್ಟು ಹೇಳಿ ನನ್ನ ತಾಯಿ ಸೂಲಗಿತ್ತಿಯನ್ನು ಕರೆತರಲು ಹೋದಳು. ಆಗ ಬರುವ 5 ನಿಮಿಷದ ಮೊದಲು ಒಂದು ಮೊಟ್ಟೆಯಂತಹ ವಸ್ತು ಹೊರಬಿತ್ತು ಮತ್ತು ಅದರಿಂದಾಗಿ ನನ್ನ ಬ್ಲಡ್ ಬಂದಾಯಿತು. ಇಲ್ಲವೆಂದ್ರೆ ಆ ಸಮಯದಲ್ಲಿ ನನ್ನ ಮೃತ್ಯು ಆಗುತ್ತಿತ್ತು. ಇಷ್ಟು ರಕ್ತ ಹೋದ ಬಳಿಕ ಯಾರು ಜೀವಂತವಾಗಿರೋದಕ್ಕೆ ಸಾಧ್ಯವಿಲ್ಲ. ನನಗೆ ಪ್ಯಾರಾಲಿಸಿಸ್ ಆಗಿತ್ತು. ಈ ಬೆನ್ನು ಮೂಳೆಯ ಎಲುಬು ಸವಿದಿತ್ತು ಮತ್ತು ಆ ಸಮಯದಲ್ಲಿ ನಾನು 9 ಆಸ್ಪತ್ರೆಗಳಲ್ಲಿ ತೋರಿಸಿದ್ದೆ. ಆದ್ರೆ ಯಾವುದೇ ರೋಗ ಕಂಡು ಬಂದಿಲ್ಲ. ಇದರಿಂದ ನನಗೆ 6 ತಿಂಗಳು ನಿದ್ದೆ ಬರ್ತಿರ್ಲಿಲ್ಲ. ಈ ರೋಗದಿಂದಾಗಿ ಇಷ್ಟು ನೋವಿತ್ತು ಅಂದ್ರೆ ನಾನು ತಲೆಯನ್ನು ಹಿಂದಕ್ಕಾಗಲಿ ತಿರುಗಿಸ್ಲಾಗ್ತಾ ಇರ್ಲಿಲ್ಲ. ಹೀಗೆ ಮಲಗುವುದಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನಿಂದ 6 ತಿಂಗಳುಗಳ ತನಕ ನಾನು ನಿದ್ದೆ ಮಾಡ್ತಾ ಇರ್ಲಿಲ್ಲ. ಕುಳಿತುಕೊಂಡ್ರೆ ರಾತ್ರಿ ಕಳೀತಾ ಇದ್ದೆ ಮತ್ತು ಹಗಲು ಕೆಲಸ ಮಾಡ್ತಾ ಇದ್ದೆ ಮತ್ತು ರಾತ್ರಿ ಮಲಗ್ತಾ ಇದ್ದೆ. ನನ್ನ ಮನೆಗೆ ಹೋಗಿದ್ದೆ. ಆಗ ಕುಳಿತುಕೊಂಡು ರಾತ್ರಿ 2.5 ಗಂಟೆಯಿಂದ ನನ್ನ ಶರೀರ ಸಂಪೂರ್ಣ ತಣ್ಣಗಾಗಿ ಹೋಯ್ತು. ಆಗ ನನ್ನ ತಾಯಿ ಎದ್ಲು. 2:30ಗೆ ಹೇಳಿದ್ಲು, ಚಳಿ ಇದೆ, ಹೊದಿಕೆ ಎಳ್ಕೊ ಅಂತ. ಅವರು ಮುಟ್ಟಿ ನೋಡಿದಾಗ ನಾನು ಬಹಳ ತಣ್ಣಗಾಗಿದ್ದೆ. ಆಗ ಆಕೆ ತಕ್ಷಣ ರೋಹ್ತಕ್ನ ಆಸ್ಪತ್ರೆಗೆ ಕರೆದೊಯ್ದಳು. ರೋಹ್ತಕ್ನವರು ಎಷ್ಟು ಎಮರ್ಜೆನ್ಸಿ ಕೇಸ್ ಆಗಿದ್ರೂ ಕೂಡ ಅಡ್ಮಿಟ್ ಮಾಡಿಕೊಳ್ಳಿಲ್ಲ. ಇಂಜೆಕ್ಷನ್ ಕೊಟ್ರು ಮತ್ತು ಬೆಳಗ್ಗೆ OPDಗೆ ಬರಲು ಹೇಳಿದ್ರು.
ಬೆಳಗ್ಗೆ OPDಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ಗಳು ಹೇಳಿ ಆ ಕಡೆ ಈ ಕಡೆ ಸುತ್ತಾಡಿಸಿದ್ರು. ಕೊನೆಗೆ ನಂಬರ್ ಬಂದಾಗ ಅವರು ನನ್ನನ್ನು ಪ್ಯಾರಾಲಿಸಿಸ್ನ ಚಿಕಿತ್ಸೆಗೆ ನೀಡುವ ಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಕುರ್ಚಿಯ ಮೇಲೆ ಕೂರಿಸಿದ್ರು ಮತ್ತು ನನ್ನ ಕಾಲುಗಳನ್ನು ಎತ್ತುವಂತೆ ಹೇಳಿದ್ರು. ಆಗ ಕಾಲು ಎತ್ತಲಾಗ್ಲಿಲ್ಲ. ಕೊನೆಗೆ ಅವರು ಹೇಳಿದ್ರು ಇವಳು ಹೀಗೆ ಇರ್ತಾಳೆ ಅಂತ. 800 ರೂಪಾಯಿ ಔಷಧಿ ಬರೆದುಕೊಟ್ಟು ಹೇಳಿದ್ರು ಈಕೆಯನ್ನ ಮನೆಗೆ ಕರ್ಕೊಂಡು ಹೋಗಿ. ಸಂತ ರಾಮ್ಪಾಲ್ ಮಹಾರಾಜರಿಗೆ ಪ್ರಾರ್ಥಿಸಿದಾಗ ಗುರುಜಿ ಹೇಳಿದ್ರು, ನಿಯಮದಲ್ಲಿದ್ದು ಭಕ್ತಿ ಮಾಡ್ತಾ ಇರು, ಸರಿಯಾಗಿ ಬಿಡುವೆ. ಗುರುಗಳು ಕರೌಂತಾ ಕಾಂಡದಲ್ಲಿ ರೋಹ್ತಕ್ ಜೈಲಲ್ಲಿದ್ರು. ಮತ್ತೆ ಅದರ ಬಳಿಕ ಈ ಫೋಟೋ ಇದೆ. ಇದರಲ್ಲಿರುವ ಈ ಬಾಲಕ ಆಗ ಹೊಟ್ಟೆಲಿದ್ದ. ಈ ಬೆಲ್ಟ್ ಹಾಕಿದ್ದಾರೆ ಇವನಿಗೆ. ಆಗ ಆ ಮಗು ಹೊಟ್ಟೆಲಿದ್ದ ಮತ್ತು ಡಾಕ್ಟರ್ ಹೇಳ್ತಿದ್ರು ಆಹಾರ ಸೇವಿಸ್ತಾ ಇದ್ರೆ ಹೊಟ್ಟೆಲಿರೋ ಮಗುವಿಗೆ ದೋಷಯುಕ್ತ ಮೆದುಳು ಅಥವಾ ಪ್ಯಾರಾಲಿಸಿಸ್ ಆಗುತ್ತದೆ ಅಂತ. ಮತ್ತು 9 ತಿಂಗಳು ನಾನು ಇಷ್ಟೊಂದು ಔಷಧಿನ ತಿಂತಾ ಇದ್ದೆ. ಉಷ್ಣವುಳ್ಳ ಮಾತ್ರೆಗಳು 250-500 mgದು. ಅದ ನಂತರ ಈ ಮಗು ಮನೆಯಲ್ಲೇ ಜನಿಸಿದ. ಆಗ ನನ್ನ ಪತಿ ತಾನೇ ಊಟ ತಿನ್ನಿಸ್ತಾ ಇದ್ರು, ಕೂರಿಸ್ತಾ ಇದ್ರು ಮತ್ತು ಮಲಗಿಸ್ತಾ ಇದ್ರು. ನಾನು ಎದ್ದು ಕುಳಿತುಕೊಳ್ಳುವಷ್ಟು ಶಕ್ತಿ ಇರ್ಲಿಲ್ಲ. ಗುರುಗಳ ದಯೆಯಿಂದ ಗರ್ಭಿಣಿ ಎಂದು ನನಗೆ ಅನಿಸ್ತಾನೆ ಇರ್ಲಿಲ್ಲ. ಮನೆಯಲ್ಲೇ ಜನ್ಮ ಆಯ್ತು. ಇವಂದು ನಾರ್ಮಲ್ ಆಯ್ತು. ಈಗ ಅವನು ವಿದ್ಯಾಭ್ಯಾಸದಲ್ಲಿ ಇಷ್ಟೊಂದು ತೀಕ್ಷ್ಣವಾಗಿದ್ದಾನೆ ಅಂದ್ರೆ ಸಹೋದರಿಗಿಂತ ಬುದ್ಧಿವಂತನಾಗಿದ್ದಾನೆ. ಹಾಗಾದ್ರೆ ಇದೆಲ್ಲ ಪರಮಾತ್ಮನ ಚಮತ್ಕಾರಗಳು. ಇದನ್ನು ಪರಮಾತ್ಮನೇ ಮಾಡಬಲ್ಲನು. ಇಲ್ಲ ಅಂದ್ರೆ ಹೀಗೆ ನಮಗೆ ಪ್ಯಾರಾಲಿಸಿಸ್ ನಲ್ಲಿರುವಾಗ ಮಗುವಾಗೋದು ಖಂಡಿತ ಅಸಂಭವವಾಗಿದೆ. ಇದ್ರಲ್ಲಿಯೂ ನನಗೆ ಸಾವಿತ್ತು. ನಾನು ಸಾಯ್ತಾ ಇದ್ದೆ ಮತ್ತು ಮಗುವು ಸಾಯ್ತಾ ಇತ್ತು. ಸಂತ ರಾಮ್ಪಾಲ್ ಮಹಾರಾಜರ ದಯೆಯಿಂದ ನಾವಿಬ್ರು ಚೆನ್ನಾಗಿದ್ದೀವಿ. ನನ್ನ ಪತಿ ಇಷ್ಟೊಂದು ನಶೆ ಮಾಡ್ತಾ ಇದ್ರು, ಮದ್ಯಪಾನ ಮಾಡ್ತಾ ಇದ್ರು. ಎಷ್ಟೆಂದ್ರೆ ಅವ್ರಿಗೆ ತಾನು ಎಲ್ಲಿ ಬಿದ್ದಿದ್ದೇನೆ ಅಂತ ತಿಳಿತಾ ಇರ್ಲಿಲ್ಲ. ಇಷ್ಟೊಂದು ಮಾಂಸ ಸೇವಿಸ್ತಾ ಇದ್ರು ಮತ್ತು ಬೀಡಿ, ಸಿಗರೇಟ್, ಗುಟ್ಕಾ ಸೇದಿದಿರುವ ವಸ್ತುನೇ ಇರ್ಲಿಲ್ಲ. ಸಂತ ರಾಮ್ಪಾಲ್ ಮಹಾರಾಜರ ದಯೆಯಿಂದ ನನ್ನ ಪತಿ ಸಾರಾಯಿ, ತಂಬಾಕು, ಬೀಡಿ, ಸಿಗರೇಟ್ ಎಲ್ಲವನ್ನ ನಾಮದೀಕ್ಷೆ ಪಡೆದ ನಂತರ ಬಿಟ್ಬಿಟ್ರು. 2013ರಲ್ಲಿ ಇಷ್ಟೊಂದು ಭೀಕರ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಬಹದ್ದೂರ್ಗಢ ಟೀಕರಿ ಬಾರ್ಡರ್ನಿಂದ ಭಕ್ತನ ಕಾರ್ನಲ್ಲಿ ನಾವು 5 ಜನ ಇದ್ವಿ. ಭಕ್ತನು ರೆಮೈಣಿ ಹಾಕಿದ್ರು. ಇದು ನಮ್ಮ ಗುರೂಜಿಯವರ ಆರತಿ. ಅದನ್ನ ಸ್ಟಾರ್ಟ್ ಮಾಡಲಾಗಿತ್ತು. ಅದ ನಂತರ ನಮ್ಗೆ ಗೊತ್ತೇ ಆಗ್ಲಿಲ್ಲ ಆಕ್ಸಿಡೆಂಟ್ ಎಲ್ಲಾಯ್ತು, ಯಾವಾಗ ಆಯ್ತು, ಹೇಗಾಯ್ತು. ನನ್ನ ಕಣ್ಗಳು ತೆರೆದಾಗ ಬಹದ್ದೂರ್ಗಢ ಆಸ್ಪತ್ರೆಯಲ್ಲಿದ್ದೆ. ಆ ಗಾಡಿಯನ್ನು ನೋಡಿದವರೆಲ್ಲ ಬಹುಶಃ ಇದರಲ್ಲಿ ಯಾರು ಉಳಿದಿಲ್ಲ ಆಡ್ಕೊಳ್ತಾ ಇದ್ರು. ಇದರಲ್ಲಿ ಈ ಹುಡುಗ ಸೀಟ್ ಮೇಲೆ ಮುಂದೆ ಕುಳಿತಿದ್ದ ಮತ್ತು ಕಾರಿನ ಗ್ಲಾಸ್ ಎಲ್ಲ ಒಡೆದಿತ್ತು ಮತ್ತು ಗ್ಲಾಸ್ನಿಂದ ಹೊರ ಬಿದ್ದಿದ್ದ ಈ ಹುಡುಗ. ಮುಂದೆ ಕುಳಿತಿದ್ದ 10 ನಿಮಿಷದಲ್ಲಿ ಪ್ರಜ್ಞೆ ಬಂತು. ಆಗ ಇವನು ಇಷ್ಟು ಶಕ್ತನಾಗಿರ್ಲಿಲ್ಲ. ಅಂದ್ರೆ ಒಂದು ಏಟು ಹೊಡೆದ್ರೆ ಎಲ್ಲಿ ಹೋಗಿ ಬೀಳುವನೋ ಹಾಗಿದ್ದ. ಆಗ ಗುರುಗಳಿಗೆ ಪ್ರಾರ್ಥನೆ ಮಾಡಿದಾಗ ಗುರುಗಳು ಹೀಗೆ ಹೇಳಿದ್ರು, ಈ 5 ಗುಣಮುಖರಾಗುವರು. ಪರಮಾತ್ಮನ ಆಶ್ರಯದಲ್ಲಿದ್ದರು ಇವರು, ಇಲ್ಲವೆಂದ್ರೆ ಮೃತ್ಯು ನಿಶ್ಚಯವಾಗಿತ್ತು. ಈ ನನ್ನ ಕಾಲು ಕೂಡ ಮುರಿದಿತ್ತು. ಇದರಲ್ಲಿ ರಾಡ್ ಹಾಕಲಾಗಿದೆ. ಈಗ ಸಂತ ರಾಮ್ಪಾಲ್ ಮಹಾರಾಜರ ದಯೆಯಿಂದ ಕಾಲು ಕೂಡ ತಂತಾನೆ ಸೆಟ್ ಆಯ್ತು. ನನ್ನ ಪತಿಯನ್ನು ನೌಕರಿಯಿಂದ ತೆಗೆದು ಹಾಕಿದ್ರು. ಅವರು ಹೀಗೆ ಹೇಳಿದ್ರು, ನಾವು ತಮ್ಮನ್ನು ಪರ್ಮನೆಂಟ್ ಮಾಡೋದಿಲ್ಲ, ಟೆಂಪರರಿ ಆಗಿಯೇ ಇಡ್ತೀವಿ ಅಂತ. 17 ಜನರನ್ನು ನೌಕರಿಯಿಂದ ತೆಗೆದು ಹಾಕಿದ್ರು. ಸಂತ ರಾಮ್ಪಾಲ್ ಮಹಾರಾಜರ ಪ್ರಾರ್ಥನೆ ಮಾಡಿದಾಗ ಗುರುಗಳು ಹೇಳಿದ್ರು, ಈ ನೌಕರಿ ಮತ್ತೆ ಸಿಗುತ್ತೆ ಮತ್ತು ನನ್ನ ಪತಿಯೊಬ್ಬರಿಗೆ ಈ ನೌಕರಿ ಲಭಿಸಿತು. ಆಗ ಬೇರೆಯವರಿಗೆ ದೊರಕಿರ್ಲಿಲ್ಲ. ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದ ಬಳಿಕ ತಮಗೆ ಅನೇಕ ಲಾಭಗಳಾದವು. ಯಾರೆಲ್ಲ ಶ್ರದ್ಧಾಳುಗಳು ಇಂದು ತಮ್ಮನ್ನು ನೋಡುತ್ತಿದ್ದಾರೆ, ಯಾರು ಈ ಸಮಯದ ದುಃಖಿಯಾಗಿದ್ದಾರೆ, ಅವರಿಗಾಗಿ ತಾವೇನು ಹೇಳಲು ಬಯಸ್ತೀರಿ? ಅವರಲ್ಲಿ ನನ್ನ ಪ್ರಾರ್ಥನೆಯಾಗಿದೆ ಏನಂದ್ರೆ, ಈಗ ವರ್ತಮಾನದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಕಬೀರ ಸಾಹೇಬರ ಅವತಾರವಾಗಿದ್ದಾರೆ. ಸ್ವತಃ ಪರಮಾತ್ಮ ಬಂದಿರ್ತಾರೆ. ಯಾವ ಸಹೋದರಿಯರ ಪತಿ ನಶೆ ಮಾಡ್ತಾರೆ, ಅವರು ಯಾವುದೇ ಕಾಯಿಲೆ ಇದ್ರೆ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಯದಲ್ಲಿ ಬರುವುದರಿಂದ ಎಲ್ಲ ಕರ್ಮಗಳು ನಶಿಸಿ ಹೋಗುತ್ತೆ, ಕಾಯಿಲೆಗಳು ವಾಸಿಯಾಗುತ್ತೆ. ತಾವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದು ಕಲ್ಯಾಣ ಮಾಡಿಸಿಕೊಳ್ಳಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಹೇಗೆ ಪಡೆಯಬಹುದು? ನಮ್ಮ ಗುರುಗಳ ಸತ್ಸಂಗ, ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ರಾಜ್ ಮ್ಯೂಸಿಕ್ ಕನ್ನಡ ಚಾನೆಲ್ ಅಲ್ಲೇ ಬರುತ್ತೆ ಮತ್ತು ಅದರ ಕೆಳಗೆ ಪಟ್ಟಿ ಓಡುತ್ತಾ ಇರುತ್ತದೆ. ಅದರಲ್ಲಿ ಫೋನ್ ನಂಬರ್ ಇರುತ್ತದೆ. ಅವರಿಗೆ ಕರೆ ಮಾಡಿ ನೀವು ಯಾವ ಜಿಲ್ಲೆ ಮತ್ತು ಯಾವ ರಾಜ್ಯದಲ್ಲಿ ವಾಸಿಸ್ತಿದ್ದೀರೋ ಅವ್ರಿಗೆ ತಿಳಿಸಿ ಮತ್ತು ಅವರು ನಾಮದೀಕ್ಷಾ ಕೇಂದ್ರದ ಸ್ಥಳವನ್ನು ನಿಮಗೆ ತಿಳಿಸುತ್ತಾರೆ. ಅಲ್ಲಿಗೆ ಹೋಗಿ ದೀಕ್ಷೆ ತೆಗೆದುಕೊಳ್ಳಬಹುದು. ಧನ್ಯವಾದಗಳು. ಸತ್ ಸಾಹೇಬ್.